ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಮಜ್ಜಿಗೆ ಸಾರು ಮಾಡೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮಜ್ಜಿಗೆಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಅದಕ್ಕೆ ಪೂರ್ತಿ ಕಲಿಸ್ಕೊಳ್ಳಿ. ಅದನ್ನ ಕೈಲಾದರೂ ಕಲಿಸ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಕಲಿಸ್ಕೊಳ್ಳೋ ಏನಾದರೂ ಮನೆಯಲ್ಲಿ ಸ್ನೇಹಿತರೆ ಅದರಲ್ಲಾದರೂ ಕಲಿಸ್ಕೋಬೋದು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದರೆ ಇವಾಗ ಗ್ಯಾಸ್ ಮೇಲೆ ಇಡೋಣ. ಇದನ್ನು ಬಂದುಬಿಟ್ಟು ಸ್ವಲ್ಪ ಕಡಿಮೆ ಉರಿಯಲ್ಲೇ ಏನು ಮಾಡಬೇಕು, ಬೇಯಿಸ್ಕೋಬೇಕು. ಯಾವಾಗಲೂ ಈ ಥರ ಇದನ್ನು ಮಾಡ್ಕೊತಾನೆ ಇರಬೇಕು, ಇಲ್ಲ ಅಂತಂದರೆ ಒಂಥರ ಚೆನ್ನಾಗಿ ಬರೋಲ್ಲ. ಜಾಸ್ತಿ ಇದು ಮಾಡಿದ್ರೆ ಗಟ್ಟಿ ಅಂತಲ್ಲ, ಇದು ಒಡಿಯುತ್ತೆ ಸ್ವಲ್ಪ. ಸೊ ಆ ಥರ ಇದನ್ನು ಆಗ್ಲಾಗೆ ನೋಡ್ಕೋಬೇಕು. ಇದೇ ಥರನೇ ಜೋಳದ ಅಂಬ್ಲಿನೂ ಮಾಡ್ತಾರೆ, ಅದನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಬಂದುಬಿಟ್ಟು ಅಕ್ಕಿ ಹಿಟ್ಟು ಹಚ್ಬಿಟ್ಟು ಮಜ್ಜಿಗೆ ಸಾರು ಮಾಡೋದು. ಸೊ ಈ ಮಜ್ಜಿಗೆ ಕುದಿಯೋಷ್ಟರಲ್ಲಿ ನಾವು ಬಂದುಬಿಟ್ಟು ಇದಕ್ಕೆ ಖಾರ ಮಾಡ್ಕೊಳ್ಳೋಣ. ಖಾರಕ್ಕೆ ಬಂದುಬಿಟ್ಟು ನಾನು ಕುಟ್ಟಾಣಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಖಾರ ಮಾಡಿದರೆ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಸಾಂಬಾರು ಮತ್ತು ಅಂಬ್ಲಿ ಎಲ್ಲ ಮಾಡಿದಾಗ ಇದರಲ್ಲೇ ಖಾರ ಮಾಡಿ ಹಾಕೋದು. ಇದಕ್ಕೆ ಬಂದುಬಿಟ್ಟು 2 ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಉಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತು ಕುದಿಯುತ್ತಿರುತ್ತಲ್ವ, ಕಡಿಮೆ ಆದರೆ ಅದಕ್ಕೂ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಅದಕ್ಕೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ. ಸೊ ಇದಕ್ಕೇನೆ ಖಾರ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಆಯಿತು ಖಾರ. ಆಮೇಲೆ ಕರಿಬೇವು ಡೈರೆಕ್ಟು ಸಾಂಬಾರಿಗೇ ಹಾಕಬೇಕು. ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಏನೂ ಕೊಡೋಂಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕರಿಬೇವು ಎಲ್ಲ ಹಾಕಿದ ತಕ್ಷಣ ಇದನ್ನ ಒಂದು ಸಲ ಖಾರ ಹಾಕಿದ ತಕ್ಷಣ 1-2 ಸಲ ಕುದಿಸ್ಬೇಕು. ಕನ್ಸಿಸ್ಟೆನ್ಸಿ ನೋಡಿ, ಸಾಂಬಾರು ಮಜ್ಜಿಗೆ ಹೇಗೆ ದಪ್ಪ ಆಗಿದೆ ಅಂತ. ಹಿಟ್ಟು ಮಜ್ಜಿಗೆ ಹಾಕಿ
ಬೇಯಿಸೋಕ್ಕಿಟ್ಟಾಗ ತೆಳ್ಳಗಾಗಿತ್ತು. ಇವಾಗ ನೋಡಿ ದಟ್ಟೆ ಮೇಗಿದೆ ಸಾಂಬಾರು. ಈ ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು. ಸೊ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.